watching Ariksha vlogs. Yeah. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಸಮ್ಮರ್ಗೆ ಈ ಪ್ಲೇಸ್ ಒಂಥರ ಮಜವಾಗಿದೆ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ ಈ ಪ್ಲೇಸು. ಸೊ ಆ ಪ್ಲೇಸ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಸೊ ಯಾವುದು ಏನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ನೋದನ್ನು ಕಂಪ್ಲೀಟಾಗಿ ನೀವು ವಿಡಿಯೋ ನೋಡಿ. ಸೊ ನಿಮಗೂ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಹೇಗಿದೆ ಏನು ಅಂತ ಎಲ್ಲನೂ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಈ ಪ್ಲೇಸ್ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ನಿಮಗೆ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾವು ಮಾರ್ನಿಂಗ್ ಒಂದು 7:30 ಹಾಗೆ ಮನೆ ಬಿಟ್ಬಿಟ್ಟು ಸೊ ಅಲ್ಲೇ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಸೊ ಒಂದು ಹೋಟೆಲ್ಗೆ ರೀಚ್ ಆಗಿ ನಾವು ಅಲ್ಲಿ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡ್ವಿ. ಸೊ ಬ್ರೇಕ್ಫಾಸ್ಟ್ಗೆ ನಾವು ಇಡ್ಲಿ ವಡಾನ ತೊಗೊಂಡಿದ್ವಿ. ಸೊ ಚೆನ್ನಾಗಿತ್ತು ಇಡ್ಲಿ ವಡ, ಒಂಥರ ಸಾಫ್ಟಾಗಿ ಇತ್ತು ಇಡ್ಲಿ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅದನ್ನು ತಿಂದ್ಕೊಂಡು ನಂತರ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಸೊ ರೆಸಾರ್ಟಿಗೆ ಹೋಗ್ತಾ ಇದ್ದೀನಿ. ಸೊ ಈ ರೆಸಾರ್ಟ್ ಬಂದುಬಿಟ್ಟು ಬೆಂಗಳೂರಿಂದ 40 ಕಿಲೋಮೀಟರ್ ಅವೇ ಇದೆ. ಸೊ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಈ ರೆಸಾರ್ಟಿಗೆ ನೀವು ಹೋಗ್ಬೋದು. ಸೊ ಟ್ರಾಫಿಕ್ಕು ಏನು ಇಲ್ಲ ಅಂತಂದರೆ ನೀವು 1 ಅವರಲ್ಲಿ ರೀಚ್ ಆಗ್ತೀರ ಅಂತ ಹೇಳ್ಬೋದು. ಟ್ರಾಫಿಕ್ ಏನಾದರೂ ಇದ್ದರೆ ಸ್ವಲ್ಪ ಹಾಫ್ ಆನ್ ಅವರ್ ಲೇಟ್ ಆಗ್ಬೋದು ಅಷ್ಟೇ. ಸೊ 1 ಅವರಲ್ಲಿ ನೀವು ರೀಚ್ ಆಗ್ಬೋದು. ಸೊ ಈ ವೇಯಲ್ಲಿ ಅಷ್ಟೊಂದೇನು ಟ್ರಾಫಿಕ್ ಇರಲ್ಲ, ತುಂಬ ಚೆನ್ನಾಗಿದೆ, ನೈಸ್ ರೋಡಲ್ಲಿ ಹೋಗ್ಬೋದು ನೀವು ಈ ರೆಸಾರ್ಟ್ಗೆ. ಚೆನ್ನಾಗಿದೆ. ಸೊ ರೆಸಾರ್ಟ್ ನೇಮ್ ಬಂದುಬಿಟ್ಟು ರಾವಿಶಿಂಗ್ ರಿಟ್ರೀಟ್ ಅಂತ, ರಾಮನಗರದಲ್ಲಿದೆ ಇದು, ಬ್ಯಾಂಗ್ಳೂರಲ್ಲಿ. ಸೊ ಚೆನ್ನಾಗಿದೆ ರೆಸಾರ್ಟು. ಹೇಗಿದೆ ಏನು ಅದರದ್ದು ಕಂಪ್ಲೀಟ್ಲಿ ರಿವ್ಯೂ, ನಾನು ಆಂಬಿಯನ್ಸ್ ಹೇಗಿದೆ ಅನ್ನೋದೆಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೀವು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಏನಪ್ಪ ಅಂದರೆ ಈ ರೆಸಾರ್ಟದ್ದು ಲೈಕ್ ಏನು ಕಾಸ್ಟ್ ಆಗಿದೆ ಅಂತಂದರೆ ಸೊ ಪರ್ ಹೆಡ್ 1200 ಆಗುತ್ತೆ. ಸೊ ಪರ್ ಹೆಡ್ಗೆ 1200 ಆಗುತ್ತೆ. ನಾವು ಆ್ಯಕ್ಚುಲಿ 4 ಕಪಲ್ಸ್ ಹೋಗಿದ್ವಿ. ಸೊ ನಾವು ಹಾಗೆ ನಮ್ಮ ಸಿಸ್ಟರ್ ಹಸ್ಬೆಂಡದ್ದು ಫ್ರೆಂಡ್ ಒಬ್ಬರು, ಅವ್ರ ಸಿಸ್ಟರು ಕೂಡ. ಸೊ ನಾವು ಒಂದು 8 ಮೆಂಬರ್ಸ್ ಹೋಗಿದ್ವಿ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ನಾವು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಹೋಗಿದ್ವಿ. ಸೊ ಆನ್ಲೈನಲ್ಲಿ ನಿಮಗೆ ಬುಕ್ ಮಾಡುವಂಥ ಫೆಸಿಲಿಟಿ ಇರುತ್ತೆ. ಸೊ ನೀವು ಬುಕ್ ಮಾಡಿಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಇದೇ ಎಂಟ್ರೆನ್ಸು. ಸೊ ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣ ಒಂಥರ ಮಸ್ಮರೈಸಿಂಗ್, ಅಮೇಝಿಂಗ್ ಅಂತಲೇ ಅನಿಸ್ತು. ಆ ಗ್ರೀನರಿ ಅದೆಲ್ಲ ನಮಗೆ ತುಂಬ ಚೆನ್ನಾಗಿ ಅನಿಸ್ತು ನೋಡೋಕ್ಕೆ. ಅದು ತುಂಬ ತುಂಬ ಮಜವಾಗಿದೆ, ಒಳ್ಳೆ ಎಂಟ್ರೆನ್ಸ್ ಇದೆ ಆ್ಯಕ್ಚುಲಿ, ಎಂಜಾಯ್ ಮಾಡಿ. ಮತ್ತೆ ನೀವೇನು ಹೇಳ್ತೀರಾ? ನೋಡ್ಬೋದು ಪಾತ್ರೆ ಇದು ಎಲ್ಲ ಕಡೆ ಗ್ರೀನರಿ ಇದೆ ಫುಲ್. ರಾವಿಶಿಂಗ್ ಆಗಿದೆ. ಕೀಪ್ ವಾಚಿಂಗ್ Ariksha vlogs. ಸೊ ಎಂಟ್ರೆನ್ಸು ತುಂಬಾ ಇಷ್ಟ ಆಯಿತು ನಮಗೆ, ಚೆನ್ನಾಗಿತ್ತು ಹೋಗೋ ವೇ. ಸೊ ಸ್ಟಾರ್ಟಿಂಗೇ ತುಂಬ ಚೆನ್ನಾಗಿ ಅನಿಸ್ತು ನಮಗೆ, ಅದು ಒಂಥರ ಹೋಗೋ ವೇ ಎಲ್ಲ ಕೂಡ. ಸೊ ಚೆನ್ನಾಗಿತ್ತು ಆ್ಯಂಬಿಯನ್ಸು, ಹಾಗೆ ಗ್ರೀನರಿ ಮತ್ತು ಟೆಂಟ್ ಹೌಸ್ ಇತ್ತು. ಸೊ ಟೆಂಟ್ ಸ್ಟೇನು ಮಾಡುವಂಥ ಆಪ್ಷನ್ನು ಇತ್ತು ಅಲ್ಲಿ. ಸೊ ಏನಾದರೂ ಸ್ಟೇ ಮಾಡ್ತೀರಾ ಅಂತಂದರೆ ಸೊ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಹೋಟೆಲ್ಸ್ ಕೂಡ, ಸೊ ಪ್ರೈವೇಟ್ ಪೂಲು ಕೂಡ ಇತ್ತು. ಸೊ ಹಾಗೆ ಪಬ್ಲಿಕ್ಕಾಗಿ ನಾವು ಎಲ್ಲರೂ ಯೂಸ್ ಮಾಡುವಂಥ ಪೂಲು ಇತ್ತು. ಸೊ ಪ್ರೈವೇಟ್ ಪೂಲ್ ಲೈಕ್ ರೂಮ್ಸ್ ತೊಗೊಂಡ್ರೆ ಆ ಥರ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ಟೆಂಟ್ ಸ್ಟೇನು ಸಖತ್ತಾಗಿದೆ, ಲೈಟಿಂಗು ಅದೆಲ್ಲ ನೈಟ್ ಬರುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಟೆಂಟ್ ಸ್ಟೇ ಕೂಡ ಇದೆ. ಸೊ ಇದು ಸ್ಟಾರ್ಟಿಂಗ್ ನಾವು ಹೋಗುವಂತಹ ಮೇನ್ ಎಂಟ್ರೆನ್ಸ್, ಇದು ಇಷ್ಟೆಲ್ಲ ಇದೆ. ಸೊ ಮೇನ್ ಎಂಟ್ರೆನ್ಸು ನೋಡ್ಕೋಬೋದು ನೀವು.
ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಸೊ ಸ್ಟಾರ್ಟಿಂಗ್ ಹೋದ ತಕ್ಷಣ ನಾವು ಗೇಮ್ಸನ್ನು ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹೋಗೋದು ಸ್ವಲ್ಪ ಲೇಟ್ ಆಯಿತು, ನಮ್ಮದು ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಅದ ಕಾರಣಕ್ಕಾಗಿ ನಾವು ಒಂದು 12:30 ಹೋಗಿದ್ವಿ. ಐ ಥಿಂಕ್ 12:30ಗೆ ರೀಚ್ ಆದ್ವಿ ನಾವು. ಸೊ ಅಲ್ಲಿ ಹೋದ ತಕ್ಷಣ ನಾವು ತುಂಬ ಬಿಸಿಲಿತ್ತು, ಆದರೂ ಏನು ಮಾಡೋದು ಅಂತ ಹೇಳಿ ಸ್ಟಾರ್ಟಿಂಗಿಗೆ ನಾವು ಗೇಮ್ಸ್ಗಳನ್ನು ಆಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು, ಸೊ ಸೈಕ್ಲಿಂಗ್ ಗೇಮು ಫಸ್ಟ್ ಇದನ್ನು ನಮ್ಮ ಸಿಸ್ಟರ್ ಆಡ್ತಾ ಇದ್ದಾಳೆ. ಸೊ ಸೈಕ್ಲಿಂಗ್ದು ಚೆನ್ನಾಗಿ ಅನಿಸ್ತು ಇದೂ ಕೂಡ. ಸೊ ಈ ಗೇಮನ್ನು ಫಸ್ಟ್ ಟ್ರೈ ಕೊಡೋಣ ಅಂತ ಈ ಗೇಮನ್ನ ಪ್ರತಿಯೊಬ್ಬರು ಆಡಿದ್ವಿ ಅಂತಲೇ ಹೇಳ್ಬೋದು. ಇದು ಒಂಥರ ಚೆನ್ನಾಗಿತ್ತು, ಅಡ್ವೆಂಚರಸ್ ಆಗಿತ್ತು, ಚೆನ್ನಾಗಿ ಅನಿಸ್ತು, ಥ್ರಿಲ್ಲಿಂಗ್ ಅನಿಸ್ತು ಸೈಕ್ಲಿಂಗ್ ಎಲ್ಲ. ಏನಪ್ಪ ಅಂದರೆ ಸ್ಟಾರ್ಟಿಂಗ್ ನನಗೆ ಭಯ ಅನಿಸ್ತಾ ಇತ್ತು, ಏನೋ ಡೀಪ್ ಇತ್ತಲ್ವ, ಭಯ ಆಗುತ್ತೇನೋ ಅಂದ್ಕೊಂಡು ಟ್ರೈ ಮಾಡಿದೆ. ಬಟ್ ಹಾಗೇನಿರಲಿಲ್ಲ, ತುಂಬ ಚೆನ್ನಾಗಿ ಅನಿಸ್ತು. ಸೊ ಸ್ಟಾರ್ಟಿಂಗ್ ನಾವು ಕೆಳಗಡೆ ನೋಡಿದ ತಕ್ಷಣ ಅದು ಡೀಪ್ ಅನಿಸಿ ನಮಗೆ ಭಯ ಆ ಥರ ಫೀಲ್ ಆಗುತ್ತೆ. ಬಟ್ ಹಾಗೇನಿಲ್ಲ, ನೀವು ಹೋಗ್ತಾ ಹೋಗ್ತಾ ನಿಮಗೆ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಯು ಕ್ಯಾನ್ ಪೆಡಲ್ ಮಾಡಿಕೊಂಡು ನೀವು ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಸೊ ಅಲ್ಲಿಂದ ಮತ್ತೆ ತಿರ್ಗಾ ನೀವು ಬರಬೇಕಾಗುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬೋದು. ಇದು ಒಂಥರ ಜಿಪ್ ಲೈನ್ ಮಾಡ್ತೀವಲ್ಲ ನಾವು, ಸೊ ಈ ಥರ ಬೆಂಡ್ ಮಾಡಿ ಮಾಡುವಂಥದ್ದು ಜಿಪ್ ಲೈನು ಇದನ್ನು ಕೂಡ ನಮ್ಮ ಸಿಸ್ಟರ್ ಆಡಿದ್ಲು. ಸೊ ಅವಳದು ವಿಡಿಯೋ ಮಾಡ್ತಾಯಿದ್ದೆ ನಾನು. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವಳಿಗೆ ಕೇಳಿದೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನಿಂದು ಭಯ ಆಯಿತಾ ಏನು ಅಂತ. ಸೊ ಅವಳು ಇಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಿದ್ಲು. ಸೊ ಇದೆಲ್ಸು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದನ್ನು ಗೇಮ್ಸು. ಬಟ್ ಏನು ಹೇಳ್ಬೇಕಂದ್ರೆ ಅಲ್ಲಿ ಗೇಮ್ಸು ಅಷ್ಟೊಂದು ಇದು ಎರಡು ನಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಬಿಟ್ಟರೆ ಬೇರೆ ಗೇಮ್ಸ್ಗಳು ಅಷ್ಟೊಂದೇ ನಮಗೆ ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. ಸೊ ಲೈಕ್ ಇನ್ನೂ ಇಡ್ಬೋದಿತ್ತು ಅವರು, ಲೈಕ್ ಸಿಂಪಲ್ ಗೇಮ್ಸು ಲೈಕ್ ಬೇರೆ ರೆಸಾರ್ಟಲ್ಲಿ ಇರುತ್ತಲ್ಲ ಆ ಥರ ಎಲ್ಲ ಇಡ್ಬೋದಿತ್ತು. ಬಟ್ ಅವರೇನೂ ಅಷ್ಟು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. ಇವೆರಡು ಗೇಮ್ಸು ಹಾಗೆ ಬುಲ್ ರೈಡಿದ್ದು ಅದು ಆ ಥರ ಎಲ್ಲ ಇತ್ತು. ಸೊ ಅದೇ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಏನು ಅನಿಸ್ಲಿಲ್ಲ. ಗೇಮ್ಸು ಕೂಡ ಅಷ್ಟೇ ಓಕೆ ಆಗಿತ್ತು. ಬಟ್ ನೇಚರು, ಎಂಜಾಯ್ಮೆಂಟು, ಲೈಕ್ ಟೆಂಟ್ ಸ್ಟೇ ಅದೆಲ್ಲ ಲೈಟ್ನಿಂಗು ಅದು ತುಂಬ ನಮಗೆ ಲೈಕ್ ಆಯ್ತು ಅಂತ ಹೇಳ್ಬೋದು. ಹಾಗೆ ನಾನು ಮಾಡಿದ್ದೇನೆ. ಸೊ ನಾನು ಸೈಕ್ಲಿಂಗ್ ಮಾಡ್ತಾಯಿದ್ದೀನಲ್ಲ, ಸೊ ನಾನು ಟ್ರೈ ಕೊಟ್ಟೆ, ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಆದರೆ ನಾವು ಸ್ಟ್ರೇಟ್ ನೋಡಿಕೊಂಡು ತುಂಬ ಆಡ್ಬೋದು ಅಂತ ಹೇಳ್ತೀನಿ, ಚೆನ್ನಾಗಿ ಅನಿಸುತ್ತೆ ಒಂಥರ. ಸೊ ಅಲ್ಲಿಂದ ನಾವು ನೆಕ್ಸ್ಟು ಆಯಿತು ಲಂಚ್ ಮಾಡೋಣ ಅಂತ ಹೇಳಿ ಎಲ್ಲ ಗೇಮ್ಸ್ನೆಲ್ಲ ಫಿನಿಷ್ ಮಾಡಿ ಲಂಚ್ ಮಾಡಿದ್ವಿ. ಸೊ ಲಂಚು ಕೂಡ ನನಗೇನು ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಸೊ ಫುಡ್ ವೈಸ್ ಇಟ್ ಈಸ್ ಓಕೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಇಳಿದ್ವಿ. ಸೊ ನನ್ನ ಮಗಳು ಸ್ವಿಮ್ ಮಾಡ್ತಾ ಇದ್ದಾಳಲ್ಲಿ. ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ಚೆನ್ನಾಗಿತ್ತು. ಈ ಬೇಸಿಗೆಗೆ ಮಳೆನೇ ಇರಲಿಲ್ಲಲ್ವ, ಸೊ ಒಂಥರ ಚೆನ್ನಾಗಿ ಅನಿಸುತ್ತೆ ಸ್ವಿಮ್ಮಿಂಗ್ ಪೂಲು. ರೇನ್ ಡ್ಯಾನ್ಸು ಅಲ್ಲೆಲ್ಲ ಸಖತ್ತಾಗಿ ಅನಿಸುತ್ತೆ. ಸೊ ನೀವು ವಾಟ್ರನ್ನ ಬಿಟ್ಟು ಬರೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅಷ್ಟೊಂದು ಲೈಕ್ ಆಗುತ್ತೆ ನಮಗೆ. ಸೊ ನೆಕ್ಸ್ಟ್ ರೇನ್ ಡ್ಯಾನ್ಸ್ ಕೂಡ ಎಂಜಾಯ್ ಮಾಡಿದ್ವಿ. ಸೊ ರೇನ್ ಡ್ಯಾನ್ಸು ಸಾಂಗ್ಸ್ ಎಲ್ಲ ಹಾಕ್ತಾರಲ್ಲ, ಸೊ ಅದರಲ್ಲಿ ಡ್ಯಾನ್ಸ್ ಮಾಡೋದು ಒಂದು ಮಜಾ ಇರುತ್ತೆ. ಸೊ ನೆಕ್ಸ್ಟ್ ನಾವು ರೇನ್ ಡ್ಯಾನ್ಸನ್ನು ಎಂಜಾಯ್ ಮಾಡಿಕೊಂಡ್ವಿ ಅಂತ ಹೇಳಿ ನೋಡ್ಬೋದು ನೀವು. ನಾನು ಒಬ್ಬಳೇ, ಸೊ ಎಲ್ಲರೂ ಹೋಗಿದ್ರು, ಮತ್ತು ಗೇಮ್ಸ್ ಆಡೋಣ, ನೋಡ್ತೀವಿ ಯಾವುದಾದ್ರೂ ಗೇಮ್ಸ್ ಇದ್ದರೆ ಆಡೋಣ ಅಂತೇಳಿ. ಸೊ ಎಲ್ಲರೂ ಹೋದರು. ಬಟ್ ಅದು ರೇನ್ ಡ್ಯಾನ್ಸು ಇನ್ನೂ ಟೈಮಿಂಗ್ ಏನೂ ಆಗಿರಲಿಲ್ಲ ಅನಿಸುತ್ತೆ. ಸೊ ಅವ್ರು ಹಾಗೆ ಇಟ್ಟಿದ್ರು. ನನ್ನ ಹಸ್ಬೆಂಡ್ಗಂದೆ ನೀವು ವಿಡಿಯೋ ಮಾಡಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಸೊ ಒಳ್ಳೆ ರಾಜ್ಕುಮಾರಂದು ಸಾಂಗ್ ಹಾಕಿದ್ರು. ಸೊ ಅದಕ್ಕೂ ನಾನು ತುಂಬ ಚೆನ್ನಾಗಿ ಸುಮ್ಮನೆ ಇಂಟ್ರೆಸ್ಟಿಂಗ್ ಬರ್ತಿತ್ತು. ಬಟ್ ಮಳೆನೇ ಆಗಿರಲಿಲ್ಲಲ್ವ, ಸೊ ಈ ರೇನ್ ಡ್ಯಾನ್ಸನ್ನು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ನನಗೆ. ಸೊ ಅವರು ಸ್ಟಾಪ್ ಮಾಡೋವರೆಗೂ ನಾನು ಅಲ್ಲಿ ಕಂಪ್ಲೀಟಾಗಿ ರೇನ್ ಡ್ಯಾನ್ಸ್ ಮಾಡ್ತಾಯಿದ್ದೆ. ಆಮೇಲೆ ಟೈಮ್ ಆಗಿದೆ ಅನಿಸುತ್ತೆ. ಸೊ ಅವರು ಅದನ್ನು ಸ್ಟಾಪ್ ಮಾಡಿಬಿಟ್ರು. ಸೊ ಆವಾಗ
ಅವಾಗೂ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಸೊ ಚೆನ್ನಾಗಿ ಅನಿಸುತ್ತೆ ಅಲ್ವಾ, ಈ ಥರ ಎಲ್ಲಿ ಏನೋ ಹೋಗಿರಲ್ಲ, ಏನು ಹೊರಗಡೆ ಲೈಕ್ ಈ ಬೇಸಿಗೆ ಸಮ್ಮರಿಗೆ ಎಲ್ಲಿ ಹೋಗ್ತೀವಿ, ಸೊ ಈ ಥರ ರೆಸಾರ್ಟು, ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು ಅಂತಂದರೆ ಸಖತ್ತಾಗಿ ಅನಿಸುತ್ತೆ. ನೆಕ್ಸ್ಟ್ ಅಲ್ಲೊಂದು ಹುಣಸೆ ಮರ ಇತ್ತು, ಅಲ್ಲಿ ಹುಣಸೆ ಹಣ್ಣು ಕಿತ್ಕೊಂಡು ತಿಂದ್ವಿ ಅಷ್ಟೇ. ಸೊ ಇದು ಒಂದು ಪ್ಲೇಸು ನನಗೆ ಇನ್ನೊಂದು ತೋರಿಸ್ತಾ ಇದ್ದೀನಲ್ಲ, ಇದು ತುಂಬಾ ಲೈಕ್ ಆಯಿತು. ಟೆಂಟ್ ಸ್ಟೇ ಇದೆಯಲ್ಲ, ಅಲ್ಲಿ ಲೈಟದೆಲ್ಲನೂ ನೈಟ್ ಟೈಮಲ್ಲಿ ಲೈಟ್ ಹಾಕ್ತಾರೆ, ಆವಾಗ ಸಖತ್ತಾಗಿ ಕಾಣಿಸುತ್ತೆ. ಅದು ಕ್ಲಿಪ್ಪಿಂಗ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಲಾಸ್ಟಿಗೆ, ನೋಡ್ಬೋದು. ಬಟ್ ಇಲ್ಲಿ ನನಗೆ ತುಂಬಾ ಹೋಗೋ ವೇ ಇರ್ಬೋದು ಆ ಟೆಂಟಲ್ಲಿ, ಸೊ ಸಖತ್ತಾಗಿ ಅನಿಸಿತ್ತು. ಬಟ್ ಇದು ನೈಟ್, ಇವಾಗ ಸ್ವಲ್ಪ ಹಾಟ್ ಇರುತ್ತೆ, ಬಟ್ ನೈಟ್ ಟೈಮಲ್ಲಿ ಕೂಲ್ ಅನಿಸುತ್ತಲ್ವ, ಸೊ ಅವಾಗೆಲ್ಲ ನಾವು ಸ್ಟೇ ಮಾಡ್ಬೋದು. ಸಖತ್ತಾಗಿ ಅನಿಸುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಹೇಗಿದೆ ಅಂತ. ನನಗೆ ಇದು ತುಂಬ ಲೈಕ್ ಆಯಿತು, ಟೆಂಟ್ ಸ್ಟೇದು ಆ್ಯಂಬಿಯನ್ಸು. ಸೊ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನೋಡ್ಬೋದು. ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ, ಲೈಕ್ ಅದು ಟೆಂಟ್ ವೇ ಹೋಗೋದು ಇದೆಲ್ಲ, ಮತ್ತು ಅಲ್ಲಿ ಸ್ಮಾಲ್ ಲೈಕ್ ಟ್ರೀಸ್ ಎಲ್ಲ ಇತ್ತಲ್ಲ, ಅದು ತುಂಬಾ ಲೈಕ್ ಆಗಿತ್ತು, ಆ ಗ್ರೀನರಿ. ಸೊ ಇದು ಒಂಥರ ಲಕ್ಸುರಿಯಸ್ ಅಂತ ಅನಿಸುತ್ತೆ, ಆ ವೇಯಲ್ಲಿ ಹೋಗೋದು ಎಲ್ಲ ಕೂಡ. ಅದು ತುಂಬಾ ಲೈಕ್ ಆಯಿತು ಅಂತ ಹೇಳ್ಬೋದು. ಸೊ ಅದರದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಅದ್ರ ಬಗ್ಗೆನೇ ನಾನು ನಿಮಗೆ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಲೈಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಗ್ರೀನರಿ ಸಖತ್ತಾಗಿ ಅನಿಸುತ್ತೆ, ನನಗೆ ತುಂಬ ಲೈಕ್ ಆಯಿತು ಇದು ಗ್ರೀನರಿ ಎಲ್ಲ, ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಹಾಗೆ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಸ್ವಿಮ್ಮಿಂಗ್ ಪೂಲಿಗೆ ಇಳಿಯೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋದ್ವಿ. ಬಟ್ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಇನಿಷಿಯಲಿ ಲೈಕ್ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಲೈಕ್ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಈ ಹಾಟಲ್ಲಿ ವಾಟ್ರು, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಕೂಡ ಏನೋ ಬೆಂಗಳೂರಲ್ಲಿದ್ದರೆ, ಸೊ ಇದು ಜಸ್ಟ್ 40 ಕಿಲೋಮೀಟ್ರ್ ಅವೇ ಇದೆ. ಒನ್ ಟೈಮ್ ಹೋಗಿ ವಿಸಿಟ್ ಮಾಡಿ ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬರೋದು ಅಂತೇಳಿ ಹೇಳ್ತೀನಿ. ಪ್ರೈಸ್ ಕೂಡ ಅಷ್ಟೇ ಅಫೋರ್ಡೆಬಲ್ ಆಗಿದೆ, ಹೋಗಿ ನೀವು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಬಟ್ ಫುಡ್ ವೈಸ್ ಅಷ್ಟೇನು ಓಕೆ ಅಷ್ಟೇನು ಲೈಕ್ ಆಗಲಿಲ್ಲ. ಸೊ ಈವ್ನಿಂಗ್ ಟೈಮಲ್ಲಿ ಅವರು ನಮಗೆ ಸ್ನ್ಯಾಕ್ಸ್ ಆಗಿನೂ ಲೈಕ್ ಸ್ಯಾಂಡ್ವಿಚ್ಚು, ಕಾಫಿ ಕೊಟ್ಟಿದ್ರು. ಅಷ್ಟೊಂದೇನು ಸರಿ ಅನಿಸ್ಲಿಲ್ಲ ನನಗೆ. ಅದ್ರ ಬದಲು ಬಜ್ಜಿ, ಪಕೋಡ ಆ ಥರ ಎಲ್ಲ ಇಟ್ಟಿದ್ರೆ ಚೆನ್ನಾಗಿ ಅನಿಸ್ತಿತ್ತು. ಬಟ್ ಗೊತ್ತಿಲ್ಲ, ಬೇರೆ ಟೈಮ್ ಇಟ್ಟಿದ್ರೇನೋ, ನಾವು ಹೋದಾಗಂತೂ ಅಷ್ಟೊಂದೇನು ನಮ್ಗೆ ಕಾಣಿಸ್ಲಿಲ್ಲ. ಬಟ್ ಚೆನ್ನಾಗಿ ಅನಿಸಿಲ್ಲ ನಮಗೆ ಅಷ್ಟು. ಫುಡ್ ವೈಸ್ ಓಕೆ ಅಂತ ಹೇಳ್ಬೋದು. ಬಟ್ ಎಂಜಾಯ್ಮೆಂಟ್ ವೈಸು ಆ ಗ್ರೀನರಿ, ಸೊ ಅದೆಲ್ಲನೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫೋಟೋಶೂಟು ಕೂಡ ಸಖತ್ತಾಗುತ್ತೆ ಅಲ್ಲಿ ಅಂತ ಹೇಳ್ಬೋದು. ಸೊ ಲಾಸ್ಟಿಗೆ ನಾನು ಫೋಟೋಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು ಹೇಗೆಲ್ಲ ಬಂದಿದೆ ಅಂತ ಹೇಳಿ. ಮತ್ತು ಹಾಗೆ ರೈನ್ ಡ್ಯಾನ್ಸದೊಂದು ಕೆಲವೊಂದಿಷ್ಟು ಕ್ಲಿಪ್ಸ್ಗಳನ್ನು ಇತ್ತು, ಅದನ್ನು ಕೂಡ ಮತ್ತೆ ಆ್ಯಡ್ ಮಾಡಿದ್ದೀನಿ. ಸೊ ಇದು ರೈನ್ ಡ್ಯಾನ್ಸ್ ಅಂತ, ಈ ಬೇಸಿಗೆಗೆ ಈ ರೈನ್ ಡ್ಯಾನ್ಸನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನೆಕ್ಸ್ಟು ಈ ಥರ 360 ಡಿಗ್ರಿ ಸೈಕ್ಲಿಂಗ್ ಅಂತ ಅಂತಾರಲ್ಲ, ಸೊ ಇದು ಕೂಡ ಅಲ್ಲಿ ಪೇಡ್ ಇತ್ತು. ಇದು ಅಷ್ಟೊತ್ತಿಗೆ ನನ್ನ ಮಗಳು ಮಲ್ಕೊಂಡಿದ್ಲು, ಸೊ ಅವಳಿಗೆ ಸ್ವಲ್ಪ ನಿದ್ದೆ ಆಗಿರಲಿಲ್ಲ. ಸೊ ಮಲಗಿಸಿ ಮಾಡಿ ನಾನು ನೋಡ್ತಾ ಇದ್ದೆ ಜಸ್ಟ್. ಅಲ್ಲಿ ಗನ್ ಶೂಟ್ ಕೂಡ ಇತ್ತು, ಅಲ್ಲಿ ಹೋಗಿ ಗನ್ ಶೂಟ್ ಮಾಡೋ ಆಪ್ಷನ್ ಇತ್ತು. ಸೊ ಫೈನಲಿ ನಾವು ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿ, ಸೊ ರೆಸ್ಟ್ ಮಾಡಿ ಎಲ್ಲ ಮಾಡಿಕೊಂಡು ಒಂದಿಷ್ಟು ಫೋಟೋಶೂಟನ್ನೆಲ್ಲ ಮಾಡಿಕೊಂಡು, ಸೊ ಫೈನಲಿ ಒಂದು 6:30, 7 o'clock ಆಗಿತ್ತು ನಾವು ಅಲ್ಲಿಂದ ಬಿಡೋಷ್ಟಿಗೆ. ಸೊ ಅಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಅಲ್ಲಿಂದ 1 hour ಆಗುತ್ತೆ ಅಷ್ಟೇ ನಮಗೆ ಡಿಸ್ಟೆನ್ಸು. ಸೊ ನೈಟ್ ಟೈಮಲ್ಲಿ ನೀವು ನೋಡ್ಬೋದು, ಲೈಟ್ಸ್ ಎಲ್ಲ ಹಾಕಿದ್ರು. ಈ ಥರ ಸ್ಟೇ ಮಾಡ್ತಿರ್ತಾರಲ್ಲ, ಅವ್ರಿಗೆ ಒಳ್ಳೆ ಆ್ಯಂಬಿಯನ್ಸ್ ಅನಿಸುತ್ತೆ ನೈಟ್ ಟೈಮೆಲ್ಲ. ಸೊ ಈ ಥರ ಸಿಟ್ಟಿಂಗ್ ಪ್ಲೇಸಸ್ಸು ಕೂಡ ಅಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಕಡೆ ಬೆಂಚಸ್ ಎಲ್ಲ ಹಾಕಿದ್ದಾರೆ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ನೈಟ್ ಟೈಮು ಸಲ ಲೈಟ್ಸ್ ಎಲ್ಲ ಬಿಟ್ಟಿದ್ರು, ಲಕ್ಸುರಿಯಸ್ ಆಗಿ ಕಾಣ್ತಾ ಇತ್ತು ಅಂತ ಹೇಳ್ಬೋದು. ಸೊ ನನಗೆ ಟೇಬಲ್ಸು, ಸಿಟ್ಟಿಂಗು, ಈ ಥರ ಕೂತ್ಕೊಂಡು ಪೀಸಾಗಿ ಒಂಥರ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಒನ್ ಟೈಮ್ ವಿಸಿಟ್ ಮಾಡ್ಬೋದು, ಟ್ರೈ ಕೊಡ್ಬೋದು. ಲೈಕ್ ಅಷ್ಟೊಂದೇನು ಹೇಳ್ಕೊಳ್ಳುವಂಗಿಲ್ಲ, ಬಟ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಲೈಕ್ ಎಲ್ಲಿಂದ ಎಸ್ಕೇಪ್ ಆಗೋಣ ಈ ಹಾಟ್ ಸಮ್ಮರಲ್ಲಿ ಅಂತಂದಾಗ ಯು ಕ್ಯಾನ್ ರೀಚ್ ದಿಸ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ
ನಾವು ಸ್ವಲ್ಪ ಹೊತ್ತು ಕೂತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೆಂಚಸ್ ಎಲ್ಲ ಇತ್ತಲ್ಲ, ಚೆನ್ನಾಗಿ ಅನಿಸ್ತಾ ಇತ್ತು ಈ ಥರ ಸ್ಪೆಂಡ್ ಮಾಡಿ. ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತಲೇ ಅನ್ಬೋದು. ಸೊ ಲೈಕ್ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೋಟಿವೇಟ್ ಆಗುತ್ತೆ ನನಗೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ. ಸೊ ಇದರಿಂದ ನಾನು ನೆಕ್ಸ್ಟು ನಾನು ಹೋಗುವಂಥ ಟ್ರಿಪ್ಸ್ಗಳು ಒಂದು ಬ್ಲಾಗ್ಸ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿಂದ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಜೆನ್ಯೂನ್ ಆಗಿ ಹೇಳ್ತೀನಿ, ಹೇಗಿದೆ, ನನಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಬಾಯ್ ಫ್ರೆಂಡ್ಸ್. ಸೊ ಮುಂದೆ ನಾನು ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ಅಂತ ನಮ್ಮ ಗ್ರೂಪಲ್ಲಿ ನಾನು ಕೇಳಿದ್ದೀನಿ. ಸೊ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಅದು ಹೇಗೆ ಅನಿಸ್ತು ಅವರು ಅನ್ನೋದನ್ನು ಅವರು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನೀವು ನೋಡ್ಕೋಬೋದು. ಎಕ್ಸ್ಪೀರಿಯನ್ಸ್ ಫಸ್ಟ್. ಇಟ್ ವಾಸ್ ಗುಡ್. ಸೂಪರ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಅಕ್ಕರಿ ಎಲ್ಲ ಚೆನ್ನಾಗಿತ್ತು. 3.5 ವರೆಗೂ ಕೊಡ್ಬೋದು. ಏನಕ್ಕೆ 5 ಕೊಡಲ್ಲ? 5 ಅಂದ್ರೆ ತುಂಬಾ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ಫುಡ್ ಎಲ್ಲ ಓಕೆ ಇತ್ತು. ಫುಡ್ ಓಕೆ. ಆಮೇಲೆ ಗೇಮ್ಸ್ ಎಲ್ಲ ಓಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಂತೂಸಿಯಾಸ್ಟಿಕ್ ಆಗಿ ಏನಿರ್ಲಿಲ್ಲ ಗೇಮ್ಸ್. ನೇಚರ್ ಎಲ್ಲ ಚೆನ್ನಾಗಿದೆ. ನೇಚರ್ ಸಖತ್ತಾಗಿದೆ.